ತುಂಬ ಎನರ್ಜೆಟಿಕ್ ಅಂತ ಅನ್ನಿಸ್ತಾ ಇದ್ರಿ. ಏನೋ ಒಂದು ಮಾಡ್ಬೋದು ಇವರು, ಏನೋ ಒಂದು ಕಂಟೆಂಟ್ ಕೊಡ್ಬೋದು, ಅದರ್ವೈಸ್ ಏನೋ ಜಗಳಗಳಾದರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ಬೋದು ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡಿದರು. ಆದರೆ ಅಭಿಷೇಕ್ ಅವ್ರನ್ನ ನೋಡಿದಾಗ ದಿನೇ ದಿನೇ ಡಲ್ ಆಗ್ತಾಯಿದ್ರು, ತುಂಬ ಪೇಲಾಗಿ ಕಾಣಿಸ್ಕೊಳ್ತಾ ಇದ್ರು, ತುಂಬ ಸೈಲೆಂಟ್ ಆಗೋಗ್ಬಿಟ್ಟಿದ್ರು. ಯಾಕೆ ಅಲ್ಲಿ ಊಟ ಸಾಕಾಗ್ತಿರ್ಲಿಲ್ವಾ, ಹೇಗೆ ಏನು ಅಂತ ಅಭಿಷೇಕ್? ಆನೆಸ್ಟ್ಲಿ ಮ್ಯಾಮ್, ಊಟದ ವಿಷಯ ಏನೂ ಇಲ್ಲ. ಯಾಕೆಂದರೆ ನಮಗೆ ಪ್ರತಿ ವಾರ ಗ್ರಾಸರೀಸ್ ಬರೋದು ಎಲ್ಲ ಹೆಲ್ತ್ ವೈಸ್ ಅವ್ರ ಪಾಪ ತುಂಬ ಚೆನ್ನಾಗೇ ನೋಡ್ಕೋತಾ ಇದ್ರು. ಗ್ರಾಸರಿ ಊಟ ಎಲ್ಲ ಇತ್ತು. ನನಗೇನಾಯ್ತು ಅಂದರೆ ಫಸ್ಟ್ 3 ವೀಕ್ಸಲ್ಲಿ ಫಸ್ಟ್ ಗೇಮ್ನ ಜಡ್ಜ್ ಮಾಡಬೇಕಾಗಿರುತ್ತೆ. ಆಮೇಲೆ ನಮಗದು ಎನರ್ಜಿ ಸ್ಪಿರಿಟ್ ಇರುತ್ತಲ್ಲ, ಅದು ತುಂಬ ಹೈ ಆಗಿತ್ತು. ಆಮೇಲೆ ಪ್ರತಿಯೊಬ್ಬರಿಗೂ ಅಲ್ಲಿ ಏನಾಯ್ತು ಅಂದರೆ ಫಸ್ಟ್ ಫ್ಯೂ ವೀಕ್ಸಲ್ಲಿ ನಾವು ಮಾತಾಡೋಂಥ ಸಿಚುವೇಶನ್ಸ್ ಜಾಸ್ತಿ ಆಗಿತ್ತು. ಇವಾಗ ಅಶ್ವಿನಿ ಅವರಾಗಲಿ ಅದೇನೋ ಒಂದು ಸಿಚುವೇಶನ್ ಬಂದಾಗ ನಾವು ಒಬ್ಬರ ಪರ ನಿಲ್ಬೋದಾಗಿತ್ತು. ಹೋಗ್ತಾ ಹೋಗ್ತಾ ಏನಾಯಿತು ಅಂತಂದರೆ ನಮ್ಮ ಇನ್ವಾಲ್ವ್ಮೆಂಟೇ ಬೇಕಾಗಿರಲಿಲ್ಲ. ಅಲ್ಲಿ ಅವರವರೇ ಸಾಲ್ವ್ ಮಾಡ್ಕೊಂಬಿಡೋರು, ಇಲ್ಲಾಂದರೆ ಅಷ್ಟು ಸೀರಿಯಸ್ ಆಗಿ ಏನೂ ಜಗಳ ಆಗ್ತಿರಲಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಗೋದು. ಇವಾಗ ನನಗೇನಂದರೆ ಸಣ್ಣ ಸಣ್ಣ ವಿಷಯ, ಏನೋ ಒಂದು ಆಲೂಗಡ್ಡೆ ವಿಷಯ, ಅದು ಇದರ ಜಗಳ ಆದಾಗ ಇದಕ್ಕೆಲ್ಲ ನಿಜವಾಗ್ಲೂ ಮಾತಾಡಬೇಕಾ ಅಂತ ಅನಿಸ್ಬಿಡೋದು. ಆಯಿತಾ? ಸೊ ಫಸ್ಟ್ 3 ವೀಕ್ಸಲ್ಲಿ ಆಗಿದ್ದ ಜಗಳಗಳಿಗೂ ಇವಾಗಿರೋ ಜಗಳಗಳಿಗೂ ನೋಡಿದಾಗ ಯಾವುದು ತೂಕ ಇತ್ತು ಅಲ್ಲಿಂದ ನಾನು ಡೆಫಿನೆಟ್ಲಿ ಮಾತಾಡಿದ್ದೀನಿ, ನಾನು ಒಬ್ಬರ ಪರ ನಿಂತಿದ್ದೀನಿ. ಬಟ್ ಈ ಥರ ಸಣ್ಣ ಸಣ್ಣ ವಿಷಯ ಬಂದಾಗ ನನಗೆ ಎಲ್ಲೋ ನನ್ನ ಪರ್ಸ್ನಾಲಿಟಿ ಅಲ್ವಲ್ಲ ಇದು. ನಾನು ಈ ಥರ ಸಣ್ಣ ಸಣ್ಣ ವಿಷಯಕ್ಕೆ ಒಬ್ಬರ ಹತ್ರ ಜಗಳ ಆಡೋದವಲ್ಲ, ದಿಸ್ ಇಸ್ ನಾಟ್ ಮೀ. ಅದಕ್ಕೋಸ್ಕರ ಮಾತಾಡಲಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಾಯ್ತು ಅಂದರೆ, ಇಟ್ ಈಸ್ ವೆರಿ ಇಮೋಷ್ನಲಿ ಡ್ರೈನಿಂಗ್, ಮೆಂಟಲಿ ಡ್ರೈನಿಂಗ್, ಫಿಸಿಕಲಿ ಡ್ರೈನಿಂಗ್. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಹೇಗಿದ್ದೆ, ಇವಾಗ ನಾನು ಹೇಗಾಗಿದ್ದೀನಿ, ನನ್ನ ಮುಖ ಎಲ್ಲ ಅಲ್ವಾ, ಇಟ್ ಈಸ್ ವೆರಿ ಡ್ರೈನಿಂಗ್. ಎಷ್ಟು ವೆಯ್ಟ್ ಲೂಸ್ ಆಗಿದ್ದೀರಾ? ಆಲ್ಮೋಸ್ಟ್ 11 kgs ವೆಯ್ಟ್ ಲಾಸ್ ಆಗಿದೆ. ಸೊ ಐ ಆಮ್ ನಾಟ್, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದರೆ ಊಟ ಅಂತೂ ಇತ್ತು. ಇಟ್ ವಾಸ್ ಮೇ ಬಿ ಬಿಕಾಸ್ ಟು ಮಚ್ ಆಫ್ ಸ್ಟ್ರೆಸ್. ಆಮೇಲೆ ನನಗೆ ತುಂಬ ಎಫೆಕ್ಟ್ ಆಗಿದ್ದೇನೆಂದರೆ ಫ್ಯೂ ಹೆಲ್ತ್ ಇಶ್ಯೂಸ್. ಅದು ನೋಡಿದಾಗ ಏನಾಗುತ್ತೆ ಅಂದರೆ, ವೆನ್ ಯು ಲೂಸಿಂಗ್ ಸೋ ಮಚ್ ವೆಯ್ಟ್ ಅಲ್ಲ, ಆ್ಯಂಡ್ ಇಟ್ಸ್ ಅ ಬಿಗ್ ಪ್ಲ್ಯಾಟ್ಫಾರ್ಮ್, ಎಷ್ಟು ಕ್ಯಾಮ್ರಾಗಳು ನಿಮ್ಮ ಮೇಲಿರುತ್ತೆ, ಯು ವಾಂಟ್ ಟು ಲುಕ್ ದ ಬೆಸ್ಟ್ ಆ್ಯಸ್ ಎನ್ ಆ್ಯಕ್ಟರ್. ಯು ವಾಂಟ್ ಟು, ಅಷ್ಟು ಜನ ನೋಡ್ತಾರೆ ಅಂದಾಗ ಐ ವಾಂಟ್ ಟು ಲುಕ್ ದ ಬೆಸ್ಟ್, ಐ ವಾಂಟ್ ಟು ಲುಕ್ ಸೊ ಪ್ರೆಸೆಂಟೇಬಲ್ ಅಂತ ಇರುತ್ತಲ್ಲ. ಬಟ್ ಹೋಗ್ತಾ ಹೋಗ್ತಾ ವೆನ್ ಯು ಲೂಸಿಂಗ್ ವೇಟ್ ಏನಾಗುತ್ತೆ, ನಾವು ತೊಗೊಂಡು ಹೋಗಿರೋ ಬಟ್ಟೆಗಳು ತುಂಬ ಲೂಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪ್ರತಿ ಪ್ಯಾಂಟು ಬೀಳೋ ಥರ ಆಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಎಮೋಷ್ನಲಿ ಯು ಫೀಲ್ ವೆರಿ ಡ್ರೈನ್ಡ್. ಆಮೇಲೆ ಈ ವಿಷಯಗಳನ್ನ ಪ್ರತಿಯೊಬ್ಬರ ಹತ್ರ ಹೇಳ್ಕೊಳೋಕ್ಕಾಗಲ್ಲ. ಕಾಂಪಿಟೇಷನ್, ಎಲ್ಲರೂ ಕಾಂಪಿಟೇಷನ್ಗೆ ಬಂದಿರೋದು. ನಿಮ್ದು ಎಲ್ಲೋ ಒಂದು ಏನೋ ಒಂದು ಅಯ್ಯೋ ಬೇಜಾರಾಗ್ತಿದೆ ಅಂದ್ಕೊಂಡ್ರೆ ದಟ್ ಕುಡ್ ಬಿ ಅ ರೀಸನ್ ಟು ನಾಮಿನೇಟ್ ಯು, ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅದು ಇದು ಅಂತೆಲ್ಲ. ಸೊ ಒಳಗೆ ಹಿಡ್ಕೊಂಡು ಮೇ ಬಿ ಅದರಿಂದ ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇ ಆಗಿರ್ಬೋದು ಅಷ್ಟೇ. ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನಿಮ್ಮ ತಾಯಿ ಏನಂದ್ರು, ಜೊತೆಗೆ ಏನು ತಿಂದ್ರಿ, ಫಸ್ಟ್ ಬರ್ತಿದ್ದಾಗ ಹೇಗೆ ಅನ್ನಿಸ್ತು? ಹೊರಗೆ ಬಂದಾಗ ಆಬ್ವಿಯಸ್ಲಿ ತುಂಬ ಶಾಕಲ್ಲಿದ್ರು ಅವರು. ಯಾಕೆ ಇಷ್ಟೊಂದು ವೀಕ್ ಆಗಿದೆಯಾ, ತುಂಬ ಸಣ್ಣ ಆಗಿದೆಯಾ ಅಂತ. ಯಾಕಂದ್ರೆ ಯಾವತ್ತೂ ಅವ್ರು ನಾನು ಈ ಥರ ನೋಡಿರಲಿಲ್ಲ. ಅವ್ರು ಬಿಟ್ಟು ಹಾಕಿ ನಾನೇ ಈ ಥರ ನೋಡ್ಕೊಂಡಿರಲಿಲ್ಲ. ಏನು ಹಿಂಗೆಲ್ಲ ಆಗುತ್ತಾ, ಇಷ್ಟೊಂದು ವೆಯ್ಟ್ ಲಾಸ್ ಆಗುತ್ತಾ ಅಂತ.